ನಗರದ ಮಂಗಳಾದೇವಿಯ ಕಾಂತಿ ಚರ್ಚ್ ಸಭಾಂಗಣದಲ್ಲಿ ರಿವರ್ ಫ್ರಂಟ್ ಯೋಜನೆಯ ಕುರಿತು ನಡೆದ ಸಾರ್ವಜನಿಕ ಮಾಹಿತಿ ಸಭೆಯಲ್ಲಿ ನಾಗರಿಕರು, ಪರಿಸರವಾದಿಗಳು ಸ್ಮಾರ್ಟ್ ಸಿಟಿ ಅಧಿಕಾರಿಯ ಬೆವರಿಳಿಸಿದ ಘಟನೆ ನಡೆದಿದೆ. ನಗರದ ಬೋಳಾರದ ನೇತ್ರಾವತಿ ನದಿ ತೀರದ 2 ಕಿಲೋಮೀಟರ್ ಉದ್ದಕ್ಕೆ 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಿವರ್ ಫ್ರಂಟ್ ಯೋಜನೆ ಸ್ಮಾರ್ಟ್ ಸಿಟಿಯಿಂದ ಅನುಮೋದನೆಗೊಂಡಿದೆ. ಆದರೆ ಈ ಕಾಮಗಾರಿಯಿಂದ ಪರಿಸರ ನಾಶವಾಗುವುದಲ್ಲದೆ ಕುಡಿಯುವ ನೀರಿಗೆ ತತ್ವಾರವಾಗುತ್ತದೆ. ಮೀನುಗಾರರಿಗೂ ತೊಂದರೆ, ನದಿ ಪಾತ್ರದಲ್ಲಿರುವ ಸಣ್ಣ ಕೈಗಾರಿಕೆಗೂ ತೊಂದರೆಯಾಗಲಿದೆ ಎಂದು ಸಭೆಯಲ್ಲಿ ಸ್ಥಳೀಯರು, ಪರಿಸರವಾದಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಟೆಕ್ನಿಕಲ್ ಅಡ್ವೈಸರ್ ಸರಿ ಅಲ್ಲ, ನಿಮ್ಮ ಉನ್ನತ ಅಧಿಕಾರಿಗೆ ಮುಂದೆ ಸಾರ್ವಜನಿಕ ಏನು ನೀವು ಪ್ರಕಟಣೆ ಕೊಟ್ಟು ಮೀಟಿಂಗ್ ಅಂತ ಕರೆದಿದ್ದೀರಿ, ಇದಕ್ಕೆ ಡಿಸಿ ಅವರು ಇರಬೇಕು, ಸಂಬಂಧಪಟ್ಟ ಸ್ಥಳೀಯ ಏನು ನಾಗರಿಕರಿದ್ದಾರೆ ಈ ವಾರ್ಡ್ ಏನಿದ್ದಾರೆ ಡಿಸಿ ಅವರು ಇರಬೇಕು, ಎಸಿ ಕೂಡ ಇರಬೇಕು, ಅರಣ್ಯ ಅಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ನೀವು ಮೀಟಿಂಗ್ ಆಗಿದೆ. ಈ ವೇಳೆ ಸ್ಮಾರ್ಟ್ ಸಿಟಿ ಅಧಿಕಾರಿ ಅರುಣ್ ಪ್ರಭಾ ಮಾತನಾಡಲಾಗದೆ ಕಕ್ಕಾಬಿಕ್ಕಿಯಾದರು. ಅಲ್ಲದೆ ಸಭೆಯನ್ನು ತರಾತುರಿಯಲ್ಲಿ ಕರೆಯಲಾಗಿದೆ. ಜಿಲ್ಲಾಧಿಕಾರಿ, ಮನಪಾ ಮೇಯರ್ ಇದ್ದು ಆಗಬೇಕಾಗಿದ್ದಂತಹ ಸಾರ್ವಜನಿಕ ಸಭೆ ಅವರುಗಳ ಅನುಪಸ್ಥಿತಿಯಲ್ಲಿ ನಡೆಯುವುದು ನಮಗೆ ಸಮ್ಮತವಿಲ್ಲ. ಆದ್ದರಿಂದ ತಾವು ಈ ಸಭೆಯನ್ನ ಒಪ್ಪುವುದಿಲ್ಲ. ಮುಂದಕ್ಕೆ 7 ದಿನಗಳ ಮುಂಚಿತವಾಗಿ ಮಾಹಿತಿಯನ್ನ ನೀಡಿ ಜಿಲ್ಲಾಧಿಕಾರಿ, ಮನಪಾ ಮೇಯರ್ ಉಪಸ್ಥಿತಿಯಲ್ಲಿ ಸಭೆ ನಡೆಯಲಿ ಎಂದು ನಾಗರಿಕರು ಸಭೆಯನ್ನ ಬಹಿಷ್ಕರಿಸಿದರು. ನೀವು ಕರೆದಿದ್ದೀರಿ ಹೌದು, ನೀವು ಕರ್ತವ್ಯದಲ್ಲಿ ಇವತ್ತಿನ ಪೇಪರ್ ಅಲ್ಲಿ ಕೊಟ್ಟದ್ದು ಇಲ್ಲಿ ಸಮಸ್ಯೆ ಉಂಟದು ಹೇಳಿರಿ. ನೀವು ಕರ್ತಿದ್ದೀರಿ ಅಂತ ಹೇಳಿ ಸೌಕರ್ಯಕ್ಕೋಸ್ಕರ ಪೇಪರ್ ನೋಟಿಫಿಕೇಶನ್ ಟೌನಲ್ಲಿ ಊಟ ಅಂತ ಕರೀದಲ್ಲ. ಇದು ಟೌನಲ್ಲಿ ಕೇಳಿ ಸ್ವಲ್ಪ ಕೇಳಿ, ಟೌನಲ್ಲಿ ಊಟ ಇದೆ, ಊಟಕ್ಕೆ ಬರುತ್ತೆ ಕರೀದಲ್ಲ. ಇದೊಂದು ಜನರಲ್ ಇಶ್ಯೂ, ಪಬ್ಲಿಕ್ ಇಶ್ಯೂ ಆದಂತ ಸಂದರ್ಭದಲ್ಲಿ ನೀವು ಸೆಲೆಕ್ಟ್ ನೋಟಿಸ್ ಕೊಡ್ಬೇಕು. ಆ ನೋಟಿಸ್ ನೀವು ತಿಳ್ಕೊಳ್ಬಹುದು, ನೀವು ಹೇಳ್ದಾಗ ಆಗುದಿಲ್ಲ. 7 ದಿನ ನೋಟಿಸ್ ಕೊಡ್ಬೇಕು.
ಹೇಳಿ